Everyone, this is Manoj here, and in this video I'm going to solve few questions in KCET 2020. Not few questions, it's exactly 15 questions. I'm going to solve only 15 questions over here. And let's start the video. Before getting into the video, if you haven't subscribed to my channel yet, please do subscribe to my channel and press the bell icon so that you will be notified with every video that will be uploaded by me. And here are the questions. So first question says that injection of an antidote against snake bite is an example of. So it's a direct question. I don't want to brief you anything, but also I'll be telling you something about this. See, if the question says that injection means injection is nothing but a passive thing. ಫಾರ್ ಎಕ್ಸಾಂಪಲ್ ಹಿಯರ್ ನಾವು ಸ್ನೇಕ್ ಬೈಟನ್ನು ಎಕ್ಸಾಂಪಲಾಗಿ ತೊಗೊಂಡ್ರೆ ಸ್ನೇಕ್ ಬೈಟ್ ಮಾಡಿದಾಗ ನಿಮ್ಮ ಬಾಡಿ ಒಳಗಡೆ ಏನಾಗುತ್ತೆ, ಪಾಯ್ಸನ್ ಆಗುತ್ತೆ. ಆ ಪಾಯ್ಸನ್ ವಿಚ್ ವಿಲ್ ಬಿ ಇನ್ ಆ್ಯಕ್ಟಿವ್ ಸ್ಟೇಟ್. ಓಕೆ, ಅದು ನಿಮ್ಮ ಪಾಯ್ಸನ್ ನಿಮ್ಮ ಬಾಡಿ ಸೆಲ್ಸ್ಗಳನ್ನ ಡ್ಯಾಮೇಜ್ ಮಾಡ್ತಾ ಹೋಗ್ತಿರುತ್ತೆ. ಸೊ ಆವಾಗ ನೀವು ಅದಕ್ಕಿಂತ ಮುಂಚೆ ಒಂದು ಹೇಳ್ತೀನಿ, ಯಾವುದೇ ಒಂದು ಲೈಕ್ ಆ್ಯಕ್ಷನ್ನ ನಾವು ಕ್ಯಾನ್ಸಲ್ ಮಾಡಬೇಕಂದ್ರೆ ಅದಕ್ಕೆ ಆಪೋಸಿಟ್ ಥಿಂಗಲ್ಲಿ ನಾವು ಅದಕ್ಕೆ ಲೈಕ್ ಇದು ಮಾಡಬೇಕು, ಅದರೊಂದು ಆ್ಯಕ್ಷನ್ನ ಅಚೀವ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಮ್ಯಾಗ್ನೆಟ್ಸ್ ತೊಗೊಳ್ಳಿ. ಮ್ಯಾಗ್ನೆಟ್ ಅಟ್ರಾಕ್ಟ್ ಆಗಬೇಕು ಅಂತಂದರೆ ಆಪೋಸಿಟ್ ಪೋಲಿಂದ ನಾವು ಪುಲ್ ಮಾಡಬೇಕು. ಸೊ ಇಲ್ಲೂ ಅಷ್ಟೇ ಆ್ಯಕ್ಟಿವ್ ಥಿಂಗ್ ಒಳಗಡೆ ಇದೆ ಅಂತಂದರೆ ನಾವು ಪ್ಯಾಸಿವ್ ಥಿಂಗ್ನ ಕಳಿಸ್ಬಿಟ್ಟು ಅದನ್ನು ಡಿಸ್ಟ್ರಾಯ್ ಮಾಡಬೇಕು. ಸೊ ಹಿಯರ್ ವಿ ಆರ್ ಡೂಯಿಂಗ್ ದ ಸೇಮ್ ಥಿಂಗ್ ಓವರ್ ಹಿಯರ್. ನಿಮ್ಮ ಒಳಗಡೆ ಆ್ಯಕ್ಟಿವ್ ಪಾಯ್ಸನ್ ಇದೆ, ಹ್ಯೂಮನ್ ಕಾಲ್ ಅಂದ್ಕೊಳ್ಳಿ, ಸ್ನೇಕ್ ಬಟ್ ಆಗಿದೆ. ಇಲ್ಲಿ ಆ್ಯಕ್ಟಿವ್ ಪಾಯ್ಸನ್ ನಿಮ್ಮ ಬಾಡಿ ಎಂಟಾಗ್ತಿದೆ. ಇಂಜೆಕ್ಷನ್ನ ಪ್ಯಾಸಿವ್ ಫಾರ್ಮಲ್ಲಿ ಕೊಡ್ತೀವಿ, ಅದು ಆ ಸ್ಪಾಟ್ನ ಹುಡ್ಕೊಂಡೋಗಿ ಅಲ್ಲಿರತಕ್ಕಂಥ ಪಾಯ್ಸನ್, ಆ್ಯಕ್ಟಿವ್ ಸ್ಟೇಟಲ್ಲಿರೋ ಪಾಯ್ಸನ್ನ ಈ ಪ್ಯಾಸಿವ್ ಇಮ್ಯುನಿಟಿ ಡಿಸ್ಟ್ರಾಯ್ ಮಾಡುತ್ತೆ. ಸೊ ಇದು ವರ್ಕು. ಸೊ ಆನ್ಸರ್ ಇಸ್ ವೆರಿ ಕ್ಲಿಯರ್, ದಟ್ ಇಸ್ ಪ್ಯಾಸಿವ್ ಇಮ್ಯುನಿಟಿ. ಸೆಕೆಂಡ್ ಕ್ವಶನ್ ನೋಡೋಣ. ಸರ್ಟನ್ ಟ್ಯೂಮರ್ಸ್ ಆರ್ ಕಾಲ್ಡ್ ಎಸ್ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಬಿಕಾಸ್ ಟ್ಯೂಮರ್ಸ್ ಅಂತ ಬಂದ ತಕ್ಷಣ ಟ್ಯೂಮರ್ಸ್ ಸಂಬಂಧ ತಲೆಯಿರಬೇಕು. ಇಟ್ಸ್ ಅನ್ಕಂಟ್ರೋಲ್ ಗ್ರೋತ್ ಆಫ್ ದ ಸೆಲ್ಸ್. ಓಕೆ, ಟ್ಯೂಮರ್ಸ್ ಅಂದರೆ ಕೂಡ ಅನ್ಕಂಟ್ರೋಲ್ ಗ್ರೋತ್ ಆಫ್ ದ ಸೆಲ್ಸ್ ಆ್ಯಂಡ್ ಟ್ಯೂಮರ್ಸ್ ಆರ್ ಕನ್ಸಿಡರ್ಡ್ ಟು ಬಿ either malignant or benign. See, benign ಅಂತ ಬಂತಾರೆ ಅಂತಂದರೆ that will be preserved to one particular region and that do not spread all over the body. And malignant ಬಂತು ಅಂತಂದರೆ that will spread throughout your body. ಮೇ ಬಿ ಎಲ್ಲ ಟಿಶ್ಯೂನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಒಂದು ಕಡೆ ಸ್ಟಾರ್ಟ್ ಆಗಿದ್ದು ಬೇರೆ ಕಡೆ ಎಲ್ಲ ಕೊಡಿಸ್ತಾ ಹೋಗುತ್ತೆ ಜಾಗನ. ಈ ಬ್ಯಾನಿಗ್ನೆಂಟ್ ಟ್ಯೂಮರ್ ಅಂತಂದರೆ ಒಂದೇ ಜಾಗದಲ್ಲಿ ಕೊಡಿಸ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೇಳಿರ್ತವರು ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂದರೆ ನಾನು ಈಗ ಹೇಳಿದ ಪ್ರಕಾರ ಏನು, which will damages other cells also, including the starting cell where it was got originated, and from that particular place it will be damaging other cells also. ಈ ಸಣ್ಣ ಪುಟ್ಟಕ್ಕೆ ಲೈಕ್ ಒಂದು ಸಣ್ಣ ವೈರಸ್ ಸಹ ಅದು ಬೇರೆ ಸೆಲ್ಸ್ಗಳನ್ನ ತುಂಬ ದೊಡ್ಡ ಡ್ಯಾಮೇಜ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಆನ್ಸರ್ ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ ಆಲ್ಮೋಸ್ಟ್ ಆಗಲೇ. ದಟ್ ಈಸ್ ಆನ್ಸರ್ ಸಿ, ದೇ ಇನ್ವೇಡ್ ಆ್ಯಂಡ್ ಡ್ಯಾಮೇಜ್ ಸರೌಂಡಿಂಗ್ ಟಿಶ್ಯೂಸ್. ಆ್ಯಂಡ್ ಕ್ವಶನ್ 3 ನೋಡೋಣ. ದ ಟ್ರಾನ್ಸ್ಪೋರ್ಟ್ ಆಫ್ which neurotransmitter is interfered by cocaine. ಸಿ, ಕೊಕೇನ ನೀವು ಬಾಡಿಯವ್ರು ಇಂಟರ್ಫರ್ ಮಾಡ್ಕೊಂಡಾಗ ಯಾವ ನ್ಯೂರೋ ಟ್ರಾನ್ಸ್ಮಿಟರ್ ನಿಮಗೆ ಲೈಕ್ ಇದನ್ನು ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಕೊಕೇನ್ ಅಥವಾ ಡ್ರಗ್ ಇಂಥದ್ದು ಏನಾದ್ರು ಬಂತು ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಬಾಡಿಯಾಗಿ ತೊಗೊಳ್ಳೋ ನಿಮಗೆ ಲೈಕ್ ಒಂದು ಸ್ಟ್ರೆಸ್ ರಿಲೀಫ್ ಅಥವಾ ಲೈಕ್ ಇಟ್ಸ್ ಅ ಡೇಂಜರಸ್ ಒನ್. ಓಕೆ, ಲೈಕ್ ಡ್ರಗ್ಸ್ ತೊಗೊಂಡಾಗ ನಿಮ್ಮ ಬಾಡಿಲಿ ಏನು ಡೆವಲಪ್ ಆಗುತ್ತೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಡೋಪಮೈನ್ ವಿಚ್ ನಥಿಂಗ್ ಬಟ್ ವಿಚ್ ಅ ಹಾರ್ಮೋನ್ ಆಫ್ ದ ನ್ಯೂರೋ ಟ್ರಾನ್ಸ್ಮಿಟರ್ ವಿಚ್ ವಿಲ್ ಬಿ ಟೇಕಿಂಗ್ ಬರ್ತ್ ವೆನ್ ಯು ಫೀಲ್ ಹ್ಯಾಪಿ ಆರ್ ವೆನ್ ಯು ಆರ್ ಇನ್ ಸ್ಯಾಟಿಸ್ಫೈಡ್ ಸ್ಟೇಟ್. ಓಕೆ, ಆ ಸ್ಟೇಟಲ್ಲಿ ಬರತಕ್ಕಂಥದ್ದು ಡೋಪಮೈನ್. ಸೊ ಡೋಪಮೈನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಫೋರ್ತ್ ಕ್ವಶನ್ ನೋಡೋಣ. ಇನ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್. ಇದು ಡೈರೆಕ್ಟ್ ಕ್ವಶನು, ನೀವೇ ಆನ್ಸರ್ ಗೆಸ್ ಮಾಡಿದೆ ಅಂತ ಅನ್ಕೋತೀನಿ. ಆನ್ಸರ್ ಗೆಸ್ ಮಾಡಿದ್ರೆ ದಯವಿಟ್ಟು ಟಕ್ ಅಂತ ಈಗಲೇ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಎಸ್, ಕರೆಕ್ಟ್. ಸ್ಟೊಮ್ಯಾಕ್ ಆಫ್ ದ ಮಸ್ಕಿಟೋಲಿ ಇದು ಮೊಟ್ಟೆನ ಲೈಕ್ ಫರ್ಟಿಲೈಸೇಷನ್ ಆಗುತ್ತೆ. ಸ್ಟೊಮಕ್ ಆಫ್ ದ ಮಸ್ಕಿಟೋ ಅಲ್ಲಿ ಪ್ಲಾಸ್ಮೋಡಿಯಮ್ದು ಫರ್ಟಿಲೈಸೇಷನ್ ಆಗುತ್ತೆ. ಫಿಫ್ತ್ ಕ್ವಶನ್ಗೆ ಹೋಗೋಣ. ಫಿಫ್ತ್ ಕ್ವಶನ್ ಸೇಸ್ ದಟ್ ವಿಚ್ ರಸ್ಟ್ ರೆಸಿಸ್ಟೆಂಟ್ ವೆರೈಟಿ ಆಫ್ ಬ್ಯಾರಸಿಕಾ ಈಸ್ ದ ವೈಟ್ ರಸ್ಟ್ ರೆಸಿಸ್ಟೆನ್ಸ್ ಆಫ್ ದ ಬ್ಯಾರಸಿಕಾ ಈಸ್. ಸೊ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಒಂದು ಟೇಬಲ್ನ ಪ್ರೊಡ್ಯೂಸ್ ಮಾಡ್ತೀನಿ ಇವಾಗ, ಲೈಕ್ ಸ್ಕ್ರೀನ್ ಆಗ್ತಿದೆಯಾ? ಆ ಟೇಬಲಲ್ಲಿ ನೋಡಿ, ಬ್ಯಾರಸಿಕಾ ಅನ್ನೋದು ಕ್ರಾಪು ಮತ್ತು ವೆರೈಟಿ ಬಂದು ವೈಟ್ ವೆರೈಟಿ ಇಸ್ ನಥಿಂಗ್ ಬಟ್ ಪೂಸಾ ಸ್ವಾರಿನಿಮ್ ಅಂತ. ಓಕೆನಾ? ಬಯಾಲಜಿ ವರ್ಡ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಪ್ರೊನೌನ್ಸ್ ಆಗ್ತವೆ, ಲೈಕ್ ಇಟ್ ಡಿಪೆಂಡ್ಸ್ ಅಪಾನ್ ಪ್ರೊನೌನ್ಸಿಯೇಷನ್ ಆಫ್ ಇಂಡಿವಿಜುವಲ್ಸ್. ಓಕೆ, ಯಾವುದೇ ರೀತಿ ಮ್ಯಾಟ್ರ್ ಆಗಲ್ಲ ಇಲ್ಲಿ, ಇದೇ ಥರ ಪ್ರೊನೌನ್ಸ್ ಮಾಡಬೇಕು, ಅದೇ ಥರ ಪ್ರೊನೌನ್ಸ್ ಮಾಡಬೇಕಂತ. ಆ್ಯಂಡ್ ದಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಸಿ, ದಟ್ ಇಸ್ ಪೂಸಾ ಸ್ವಾರ್ನಿಮ್. ಆ್ಯಂಡ್ ಸಿಕ್ಸ್ ಕ್ವಶನ್ ಕೊಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಟಿಶ್ಯೂ ಕೆನ್ ನಾಟ್ ಬಿ ಯೂಸ್ಡ್ ಆ್ಯಸ್ ಎಕ್ಸ್ಪ್ಲಾಂಟ್ ಇನ್ ಟಿಶ್ಯೂ ಕಲ್ಚರ್. ಡೈರೆಕ್ಟ್ ಕ್ವಶನು, ಐ ಥಿಂಕ್ ನಿಮ್ಗೆ ಆಗಲೇ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ದಟ್ ಇಸ್ ನಥಿಂಗ್ ಬಟ್ ಎಸ್ ಸ್ಕ್ಲೀರೆಂಕೈಮಾದಲ್ಲಿ ನೀವು ಯಾವುದೇ ರೀತಿ ಎಕ್ಸ್ಪ್ಲಾಂಟ್ನ ಇಟ್ಕೊಂಡು ಟಿಶ್ಯೂ ಕಲ್ಚರ್ನ ಮಾಡೋಕ್ಕಾಗೋದಿಲ್ಲ. ಕೋಲನ್ಕೈಮಾ, ಮೆರಿಸ್ಟಮ್ ಮತ್ತು ಪ್ಯಾರಂಕೈಮಾ ಯೂಸ್ ಮಾಡ್ಕೊಂಡು ನೀವು ಎಕ್ಸ್ಪ್ಲಾಂಟ್ನ ಇಟ್ಕೊಂಡು ನೀವು ಟಿಶ್ಯೂ ಕಲ್ಚರ್ನ ಮಾಡಬಹುದು. ಸೊ ಸೆವೆಂತ್ ಕ್ವಶನ್ಗೆ ಹೋಗೋಣ. ದ ಹೈಬ್ರಿಡೈಸೇಷನ್ ಬಿಟ್ವೀನ್ naturally incompatible plants like potato and tomato can be achieved through it's a very straightforward question, that is synoptic hybridization ಇಂದ ಆಗುತ್ತೆ. 8th ಕ್ವಶನ್ ನೋಡೋಣ. ಚಿಲ್ಲಿ ಪ್ಲಾಂಟ್ ವಾಸ್
severely infected with chili mosaic virus. Identify the technique that helps to raise virus free plant in the next generation from the above virus infected plant. ಸಿ ಒಂದು ಪ್ಲ್ಯಾಂಟ್ ಇದೆ, ಚಿಲ್ಲಿ ಪ್ಲ್ಯಾಂಟ್. ಅದು ಆ ಚಿಲ್ಲಿ ಪ್ಲ್ಯಾಂಟ್ಗೆ ಚಿಲ್ಲಿ ಮೊಸಾಕ್ ವೈರಸ್ ಅನ್ನೋ ಒಂದು ವೈರಸ್ಸು ಅಟ್ಯಾಕ್ ಆಗಿದೆ. ಸೊ ಅವ್ರು ಏನು ಈಗ ಸೈಂಟಿಸ್ಟ್ ಏನು ಚಿಂತನೆ ಮಾಡ್ತಾರೆ ಅಂತಂದರೆ, ಲೈಕ್ ಏನು ಯೋಚನೆ ಮಾಡಿದೆ ಅಂತಂದರೆ, ಅದು ಬರ್ತಕ್ಕಂಥ ನೆಕ್ಸ್ಟ್ ಜನ್ರೇಷನಲ್ಲಿ ಅದು ಪ್ಲ್ಯಾಂಟ್ ಏನಿದೆ ಅದು ಈ ಚಿಲ್ಲಿ ಮೊಸಾಕ್ ವೈರಸ್ಸಿಂದ ಫ್ರೀ ಆಗಿರಬೇಕು. ಯಾವ ಟೆಕ್ನಿಕ್ ಯೂಸ್ ಮಾಡಿಬಿಟ್ಟು ನಾನು ಇದನ್ನು ಸಾಲ್ವ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಇಟ್ ಇಸ್ ನಥಿಂಗ್ ಬಟ್ ಇದು ಮೆರಿಸ್ಟಮ್ ಕಲ್ಚರಿಂದ ನೀವು ಆರಾಮಾಗಿ ಈ ಟೆಕ್ನಿಕನ್ನು ರಿಸಲ್ವ್ ಮಾಡ್ಬೋದು. ಮೆರಿಸ್ಟಮ್ ಕಲ್ಚರ್ ಇಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಇದು ಪ್ಲ್ಯಾಂಟ್ ಅಂತ ಅಂದ್ಕೊಳ್ಳಿ. ಓಕೆ, ಇದು ಮೆರಿಸ್ಟಮ್ ಇಲ್ಲಿರುತ್ತೆ. ಮೆರಿಸ್ಟಮ್ನ ಕಟ್ ಮಾಡಿಬಿಟ್ಟು ಅಲ್ಲಿಗೆ ಪ್ಲಾಸ್ಟಿಂಗ್ ಮಾಡಿ ನೆಕ್ಸ್ಟ್ ಏನೋ ಬರೆದಿರೋ ಥರ ಇಲ್ಲೊಂದು ಹೋಲ್ ಮಾಡಿಬಿಡ್ತಾರೆ. ಇದು ಬಂದ್ಬಿಟ್ಟು ಈ ಗಿಡನ ಮತ್ತೆ ಬ್ಲಸ್ ಡೆವಲಪ್ ಮಾಡ್ತಾರೆ. ಸೊ ಅದು ಈ ವೈರಸ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಅಲ್ಲಿ ಕಟ್ ಮಾಡಿಬಿಟ್ಟಿರ್ತಾರಲ್ಲ. ಸೊ ಆ ಕಾರಣದಿಂದಾಗಿ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಸಿ, ದಟ್ ಇಸ್ ಮೆರಿಸ್ಟಮ್ ಕಲ್ಚರ್. 9th ಕ್ವೆಶನ್ ಹೇಳುತ್ತೆ, ಇನ್ ಸೀವೇಜ್ ಟ್ರೀಟ್ಮೆಂಟು ಸಖತ್ ಇಂಪಾರ್ಟೆಂಟ್ ಟಾಪಿಕ್ಕು. ಎಷ್ಟೋ ಸತಿ ರಿಪೀಟ್ ಆಗ್ತಾನೆ ಇದೆ. KCET ಸಿಲೆಬಸ್ ಏನು ಅಂತಂದರೆ, ಒಂದು ದೊಡ್ಡ ಪೂಲ್ ಇದ್ದಂಗೆ, ಓಕೆನಾ, ಒಂದು ಸರ್ಕ್ಯುಲರ್ ಪೂಲ್. ನೀವೆಲ್ಲೇ ಏಜ್ ಹೊಡಿರಿ, ಈ ದಡದಿಂದ ಆ ದಡ, ಆ ದಡದಿಂದ ಈ ದಡ ತಲುಪ್ತಾ ಇದ್ದೀರಾ. ಇಲ್ಲೂ ಅಷ್ಟೇ, ಅವರು ಕ್ವಶನ್ನ ಬೇರೆ ಎಲ್ಲಿಂದನೂ ತೆಗಿಯೋಕ್ಕಾಗೋಲ್ಲ. ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಮತ್ತು ಚಾಪ್ಟರ್ ವೈಸ್ ವೆಯ್ಟೇಜ್ ಇದೆ. ಅದನ್ನು ನೋಡ್ಕೊಂಡು ಹೋದರೆ ನೀವು ಆರಾಮಾಗಿ ಯಾವ್ಯಾವ ಚಾಪ್ಟರ್ ಎಷ್ಟೆಷ್ಟು ಕ್ವಶನ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಆವಾಗ ಆರಾಮಾಗಿ ಸಾಲ್ವ್ ಮಾಡ್ಬೋದು ನೀವು. ಆ್ಯಂಡ್ ಇಲ್ಲಿ ನೋಡೋಣ. So 9th question was, in sewage treatment, secondary treatment is considered highly sufficient because ಯಾಕೆ ಅಂತಂದರೆ ಅದು ಇಟ್ ರೆಡ್ಯೂಸಸ್ ದ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಲೆವೆಲ್ ಆಫ್ ಸೀವೇಜ್. ಅದು ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಏನಿರುತ್ತೆ ಸೀವೇಜ್ದು ಅದನ್ನು ರೆಡ್ಯೂಸ್ ಮಾಡುತ್ತೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಸಿ. ಓಕೆ, 10th one ನೋಡೋಣ. 10th one ಏನು ಹೇಳುತ್ತೆ, ruminate animals can digest cellulose in their food, whereas human beings are unable to do so. This is because, see, ಇದರಲ್ಲಿ ನೀವು ಟ್ರಿಕ್ ಯೂಸ್ ಮಾಡೋಣ. ನನಗೆ ಇದರ ದೊಡ್ಡದಾಗಿ ಐಡಿಯಾ ಇಲ್ಲ, ಸೊ ಐ ವಿಲ್ ಬಿ ಯೂಸಿಂಗ್ ಮೈ ಟ್ರಿಕ್. ಸೊ ಹ್ಯೂಮನ್ ಗಟ್ ಅನ್ನೋದು 2 ಕಡೆ ರಿಪೀಟ್ ಆಗಿದೆ. ಸೊ ಹ್ಯೂಮನ್ ಗಟ್ಟಲ್ಲೇ ಆನ್ಸರ್ ಇರ್ಬೋದು ಅಂತ ಮ್ಯಾಕ್ಸಿಮಮ್ ಪ್ರಿಡಿಕ್ಷನ್ ಸಿಗ್ಬೋದು. ಸೊ ಅವ್ರ ಆನ್ಸರ್ ವಿಲ್ ಬಿ ಇಡನ್ ಇನ್ ದೀಸ್ 2, ಆಪ್ಷನ್ ಎ ಆರ್ ಆಪ್ಷನ್ ಬಿ. ಇವೆರಡರ ಕರೆಕ್ಟಾಗಿ ನೋಡೋದಾದರೆ ನೋಡಿ, ಮೆಥೆನೋ ಗ್ಯಾಸ್ ಎರಡೂ ಸೇಮ್. ಓಕೆ, ಪ್ರೆಸೆಂಟ್ ಆಬ್ಸೆಂಟ್. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ನಮ್ಮ ಕೈ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತಂದರೆ ಅದರಲ್ಲಿ ಏನೋ ಆಬ್ಸೆಂಟ್ ಇರುತ್ತೆ ಅಂತ ನಾವು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಸೊ ಇಟ್ಸ್ ವೆರಿ ಕ್ಲಿಯರ್ ದಟ್ ಆಪ್ಷನ್ ಎ ವಿಲ್ ಬಿ ಅವರ್ ಆನ್ಸರ್. ಗೊತ್ತಾಗ್ತು ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಟ್ರಿಕ್ ಯೂಸ್ ಮಾಡಿ ಆನ್ಸರ್ನ ಫೈಂಡ್ ಮಾಡಿದ್ದು. ನನಗೆ ಇದರಲ್ಲಿ ಯಾವುದೇ ರೀತಿ ನಾಲೆಜ್ ಇರಲಿಲ್ಲ, ಬಟ್ ಆದರೆ ಟಾಪಿಕ್ ಗೊತ್ತಾಯಿತು. ಸೊ ಇಲ್ಲಿ ಮೆಥೆನೋ ಗ್ಯಾಸ್ ನಮ್ಮಲ್ಲಿ ಇರಲಿ ಅಂತಂದರೆ ನಾವು ಈ ರೂಮಿನೆಂಟ್ ಆ್ಯನಿಮಲ್ಸ್ ಕ್ಯಾನ್ ಡೈಜೆಸ್ಟ್ ಏನು ಮಾಡ್ಕೋತೀವಿ ಸೆಲ್ಯುಲೋಸ್ನ, ಅದೇ ಥರ ನಾವು ಮಾಡ್ಕೊಳ್ಬೋದು. ಅದು ನಮ್ಮಲ್ಲಿ ಇದ್ದಿದ್ರೆ ಮೆಥೆನೋ ಗ್ಯಾಸ್ ನಾವು ಮಾಡ್ಕೋಬೋದಾಗಿತ್ತು. ನಮ್ಮಲ್ಲಿ ಮೆಥೆನೋ ಗ್ಯಾಸ್ ಇರೋದಿಲ್ಲ, ಸೊ ಅದಕ್ಕೋಸ್ಕರ ನಾವು ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸೆಲ್ಯುಲೋಸ್ನ. 11th ಕ್ವೆಶನ್ ನೋಡೋಣ. ಫ್ರಮ್ ದ ಗಿವನ್ ಕಾಂಬಿನೇಷನ್ಸ್ ಆಫ್ ಸ್ಟೆಪ್ಸ್ ಇನ್ PCR, ಐಡೆಂಟಿಫೈ ದ ಎಂಜೈಮ್ ಡೆವಲಪ್ಮೆಂಟ್ ಸ್ಟೆಪ್. ಸೊ ಇದು ಡೈರೆಕ್ಟ್ ಕ್ವೆಶನ್. ನನ್ನ ಪ್ರಕಾರ ನಿಮ್ಗಾಗಲೇ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಎಸ್ PCR ಇಸ್ ನಥಿಂಗ್ ಬಟ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಕರೀತಾರೆ. ಇದರಲ್ಲಿ 3 ಸ್ಟೆಪ್ ಇರುತ್ತೆ. ಒಂದು ಡಿನ್ಯಾಚುರೇಷನ್, ಆ್ಯಂಡ್ ಸೆಕೆಂಡ್ ಒನ್ ಇಸ್ ಅನಿಲಿಂಗ್, ಆ್ಯಂಡ್ ಥರ್ಡ್ ಒನ್ ಇಸ್ ಎಲಾಂಗೇಷನ್. ಸೊ ಎಲಾಂಗೇಷನ್ ಎಕ್ಸ್ಟೆನ್ಷನ್ ಇಸ್ ನಥಿಂಗ್ ಬಟ್ ಸೇಮ್. ಸೊ ದಿಸ್ ಇಸ್ ಎ ಎಕ್ಸ್ಟೆನ್ಷನ್ ಓನ್ಲಿ. 12th one ಹೋಗೋಣ. ಬಯೋಲಿಸ್ಟಿಕ್ ಮೆಥಡ್ಸ್ ಈಸ್ ಸೂಟಬಲ್ ಫಾರ್ gene transfer into what? Which is nothing but A, plant cell ಅಷ್ಟೇ ನಾವು ಈ ಮೆಥಡ್ನ ಯೂಸ್ ಮಾಡಿಕೊಂಡು ಜೀನ್ ಟ್ರಾನ್ಸ್ಫರ್ನ ಮಾಡಬಹುದು. ಆ್ಯಂಡ್ 13th ಕ್ವೆಶನ್ ನೋಡೋಣ. ಐಡೆಂಟಿಫೈ, ಇಲ್ಲಿ ಡಯಾಗ್ರಾಮ್ ಇದೆ. ನಾನು ಹೇಳಿದೆ ಮುಂಚೆನೇ ಡಯಾಗ್ರಾಮಲ್ಲೇ ಮ್ಯಾಕ್ಸಿಮಮ್ ಆನ್ಸರ್ ಇರುತ್ತೆ, ಡಯಾಗ್ರಾಮ್ನ ಕಾನ್ಸಂಟ್ರೇಟ್ ಮಾಡಿ ಅಂತ. ಕ್ವೆಶನ್ ನೋಡೋಣ. ಐಡೆಂಟಿಫೈ ದ ಲೇಬಲ್ M and N ಇಂಟು ಫಾಲೋಯಿಂಗ್ ಅಗರೋಸ್ ಜೆಲ್ ಎಲೆಕ್ಟ್ರೋಪೋರೋಸಿಸ್ ರೆಪ್ರೆಸೆಂಟೇಷನ್. ಸೊ ಈ ಎಲೆಕ್ಟ್ರೋಪೋರೋಸಿಸ್ ರೆಪ್ರೆಸೆಂಟೇಷನಲ್ಲಿ M ಮತ್ತು Nದು ಏನೇನು ಕೆಲಸ ಇದೆ ಅಂತ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ ನೋಡಿ. ಸೊ ಎಮ್ ಅನ್ನೋ ಕಡೆ ಸ್ವಲ್ಪ ದೊಡ್ಡ ಡಾಟ್ಸ್ ಇದೆ, ಎನ್ ಅನ್ನೋ ಕಡೆ ಸ್ವಲ್ಪ ಸ್ಮಾಲ್ ಡಾಟ್ಸ್ ಇದೆ. ಸೊ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು DNA ಬ್ಯಾಂಡ್ಸ್ ಇದೆ, ಓಕೆನಾ. ಸೊ ಎನ್ ಅನ್ನೋದು ವಿಚ್ ವಿಲ್ ಕಂಟೈನ್ ಸ್ಮಾಲ್ DNA ಬ್ಯಾಂಡ್ಸ್ ಆ್ಯಂಡ್ M ವಿಲ್ ಬಿ ಕಂಟೈನಿಂಗ್ ಲಾರ್ಜ್ DNA ಬ್ಯಾಂಡ್ಸ್. ಡಯಾಗ್ರಾಮ್ನಿಂದ ಕಾಣಿಸ್ಬಿಡ್ತು M ಲಾರ್ಜ್ DNA ಬ್ಯಾಂಡ್ಸ್ ಹೊಂದಿದೆ, N ಮತ್ತು N ಸ್ಮಾಲರ್ DNA ಬ್ಯಾಂಡ್ಸ್ ಹೊಂದಿದೆ ಅಂತ. ದಿಸ್ ಇಸ್ ನಥಿಂಗ್ ಬಟ್ ಆಪ್ಷನ್ ಡಿ, ದಟ್ ಈಸ್ M is larger DNA bands and N is nothing but smaller DNA bands. So let's see question number 15. ಸೊ ಈ ಕ್ವಶನ್ ನಂಬರ್ 15ಗೆ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ, ಬಿಕಾಸ್ 10 minutes ಎಕ್ಸೀಡ್ ಆಗೋಯ್ತು. ನಾನು ಒಂದು ವೀಡಿಯೋನ 10 minutes ಅಷ್ಟೇ ಕೊಡೋಕ್ಕಾಗೋದು ಒಂದು ವೀಡಿಯೋಗೆ. ಆ್ಯಂಡ್ ಲೆಟ್ಸ್ ಸಿ. Here we have 15th question.
Nowadays, the early damages of bacterial or viral infection in humans is possible using. See, ನಿಮಗೆಲ್ಲ ಗೊತ್ತು ಕೊರೋನಾ ವೈರಸ್ ಇಷ್ಟು ಅಫೆಕ್ಟ್ ಮಾಡ್ತಿದೆ ಅಂತ. ಸೊ ಇದನ್ನು ಯಾವ ರೀತಿ ಡಿಟೆಕ್ಟ್ ಮಾಡ್ತಾರೆ ಅಂತಂದರೆ ಇಟ್ಸ್ ನಥಿಂಗ್ ಬಟ್ PCR, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಯೂಸ್ ಮಾಡ್ಕೊಂಡು ನಾವು ನವಡೇಸ್ ಯಾವುದೇ ಆಗಲಿ ಲೈಕ್ ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಇನ್ಫೆಕ್ಷನ್ನ ಆರಾಮಾಗಿ ಡಿಟೆಕ್ಟ್ ಮಾಡ್ಬೋದು. ಇಟ್ಸ್ ನಥಿಂಗ್ ಬಟ್ PCR. ಆಪ್ಷನ್ ಡಿ PCR. So I hope this video will be helpful for you, and thanks for watching. Happy learning. This is Manoj here.